ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ನಾನು ಇವತ್ತು ಜಾಕ್ ಫ್ರೂಟ್ ಕಟ್ ಮಾಡಿ ತಿಂದಿದ್ವಿ. ಸೊ ಜಾಕ್ ಫ್ರೂಟ್ ಬಹಳ ಚೆನ್ನಾಗಿರುತ್ತೆ, ಯಾರು ತಾನೇ ಇಷ್ಟ ಆಗಲ್ಲ. ಸೊ ತಿನ್ನೋರು ಎಲ್ಲರೂ ನೋಡ್ಕೊಂಡಂಗೆ ತಿನ್ನಬೇಕು ಅನಿಸುತ್ತೆ. ಸೊ 1-2 ತೊಳೆಗಳು ತಿಂದರೆ ಇಷ್ಟ ಆಗಲ್ಲ. ಸೊ ಕಾಯಿ ಕಟ್ ಮಾಡ್ಕೊಂಡು ತಿನ್ನೋದ್ರಲ್ಲಿ ಇರೋ ಖುಷಿ ಇನ್ಯಾವುದ್ರಲ್ಲೂ ಇಲ್ಲ. ಸೊ ನನಗಂತೂ ಇಷ್ಟನೇ ಇಲ್ಲ ತೊಳೆಗಳು ಅಂಗಡಿಯಲ್ಲಿ ತೊಗೊಂಡು ತಿನ್ನೋದು. ಫುಲ್ ಕಾಯಿ ತೊಗೊಂಬರೋದು, ಕಟ್ ಮಾಡಿಕೊಂಡು ತಿನ್ಬೋದು. ಇದು ಒಂದು ವೆರೈಟಿ ಕಾಯಿ ನೋಡಿ. ಈ ಕಾಯಲ್ಲಿ ವೇಸ್ಟ್ ಅನ್ನೋದೇ ಇಲ್ಲ, ಸ್ವಲ್ಪ ಇದೆ ಅಷ್ಟೇ. ಮತ್ತೆ ಕಾಯಿ ಮತ್ತು ಫುಲ್ ಆಗಿ ತುಂಬಾ ಚೆನ್ನಾಗಿದೆ. ಸೊ ಅದರಿಂದ ಇದು ವಿಡಿಯೋ ನಿಮ್ಗೆ ಮಾಡಿ ತೋರಿಸ್ಬೇಕು ಅನ್ಕೊಂಡಿದ್ದೀನಿ. ಯಾರಿಗೆಲ್ಲ ಕಟ್ ಮಾಡಕ್ ಬರಲ್ಲ ಅವರು ನೋಡ್ಕೊಂಡು ಹಾಗೆ ಕಟ್ ಮಾಡ್ಕೊಂಡು ತಿನ್ಬೇಕಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮಾಡ್ಕೊಳ್ಳಿ, ನೀವು ಎಂಜಾಯ್ ಮಾಡಿ, ಈಸಿಯಾಗಿ ತಗೋಬಹುದು. ನೋಡಿದ ಎರಡೇ ಅಷ್ಟು. ಒಂದು ಹಣ್ಣು ಅಂಗಡಿ ಹಾಕೊಂಡ್ಬಿಟ್ರೆ ಹಿಂಗ್ ಕಟ್ ಮಾಡಿ ಇಟ್ಕೋಬೋದ. ಅಂದ್ರೆ ತೊಳೆ ಚೆನ್ನಾಗೈತೆ ಶೈಲಕ್ಕೆ, ತುದಿವರೆಗೂ ನೋಡುವ. ನಾನು ವೇಸ್ಟ್ ಅನ್ಕೊಂಡ್ಬಿಟ್ಟೆ. ತುಂಬಾ ಆರಾಮಾಗಿ ಚೆನ್ನಾಗಿ ಕಟ್ ಮಾಡ್ತಾರೆ. ನಾವ್ ಕಟ್ ಮಾಡಿ ಆಲ್ರೆಡಿ ತಿಂದು ಖಾಲಿ ಮಾಡಿದೀವಿ ಅರ್ಧ ಕಾಯಿ. ನೋಡಿ ದಿಂಡಲ್ ಕೂಡ ಈ ತರ ಸಾಕ್ ಬಿಡಿ. ಅದು ಕೆಲವ್ರು ಈ ದಿಂಡಲ್ ಮುರಿರಿ ಹಂಗೆ ಬಂದ್ಬಿಡುತ್ತೆ. ಈಸಿಯಾಗಿ ಬರುತ್ತೆ. ಈ ದಿಂಡಿ ತೆಗೆದ್ಬಿಟ್ರೆ ವೇಸ್ಟ್ ಆಗಲ್ಲ ತೊಳೆ ಎಲ್ಲ. ಆಯ್ತಾ? ಹಂಗೆ ಬಿಡ್ಸ್ಕೊಳ್ಳಿ, ಸಾಕು. ನೋಡಿ ಇಷ್ಟು ತುದಿನಲ್ಲಿ ಕೂಡ ತೊಳೆ ಇದೆ. ಏನು ವೇಸ್ಟೇ ಇಲ್ಲ ಕಾಯಿ. ಒಳ್ಳೆ ಇದು ದಾಳಿಂಬೆ ಜೋಡಿಸ್ದಂಗೆ. ಅದೇ ಹಂಗೆ ಅನ್ಸ್ತಾ ಇತ್ತು ನಂಗು. ವೇಸ್ಟೇ ಇಲ್ಲ ಕಾಯಲ್ಲಿ, ಎಷ್ಟು ಚೆನ್ನಾಗಿದೆ. ನಾನಂತ ಒಂದು 15 ಕಾಯಿ ತಿನ್ಬಿಟ್ಟಿದೀನಿ ಹಂಗೆ. ಅಷ್ಟು ಚೆನ್ನಾಗಿದೆ. ಯಾವಾಗ ತಿಂತೀವಿ ಶೈಲ? ವರ್ಷಕ್ಕೊಂದಲ್ವಾ ಬರೋದು ಇದು? ಹಿಂಗ್ ತಿಂದ್ರೇನೆ ಅಕ್ಕ ಮಜಾ. ಕಾಯಿ ತಿಂದಿದೀವಿ ಅನ್ನೋದು ಹಿಂಗ್ ತಿಂದ್ರೇನೆ ಅದು. ಹೋಗಿ ಅಂಗಡಿಯಲ್ಲಿ 1-2 ಕಿತ್ಕೊಂಡು ತಿನ್ನೋದು ಅಷ್ಟೇನು ಅನ್ಸಲ್ಲ. 10 ರೂಪಾಯಿಗೆ ಎಷ್ಟು 3 ಏನೋ ಕೊಡ್ತಾರೆ. ಅದೇನು ನಾನಂತೂ ಯಾವತ್ತೂ ತಗೊಂಡಿಲ್ಲಪ್ಪ. ಒಂದು ಮರದಲ್ಲಿ ಇದೆ ಶೈಲ ಅದು. ಒಂದ್ ಮರದಲ್ಲಿ ಆರೆಂಜ್ ಕಲರ್ ಇದೆ ಶೈಲ. ಅದು ಚೆನ್ನಾಗಿರುತ್ತೆ. ಕೇರಳ ಹಣ್ಣು ಅದು. ಅದ್ರಲ್ಲಿ ಆದ್ರೆ ಕಾಯಿನಲ್ಲಿ ಬರೀ 7-8 ಅಷ್ಟ ಒಂದು ಇದ್ರಲ್ಲಿ ಇರೋದಂತೆ. ಹೋದ ವರ್ಷ ತಿಂದಿದ್ದೆ ನಾನದು. ಇದ್ರಲ್ಲೇ ಅದು ಆರೆಂಜ್ ತುಂಬಾ ಟೇಸ್ಟ್ ಇರುತ್ತೆ. ನೋಡಕ್ ಅಷ್ಟೇ ಚೆನ್ನಾಗೈತೆ ಅದು. ಅದೇ ಫುಲ್ ಹಣ್ಣೆ ಬಿಡಿಸ್ಬಿಟ್ರು. ಏನು 15 ನಿಮಿಷ ಆಯ್ತಾಕ? 20 ನಿಮಿಷ. 20 ನಿಮಿಷದಲ್ಲಿ ಒಂದ್ ಕಾಯಿ ಫುಲ್ ಬಿಡಿಸಿದ್ದೇನೆ. ನಂದು